ಬಂಧುಗಳೇ, ನಮ್ಮ ದೇಶದ ಹೋರಾಟದ ಇತಿಹಾಸದಲ್ಲಿ ಎಷ್ಟೋ ವೀರ ಯೋಧರು ಹೋರಾಡಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ ಸಾವಿನ ಜೊತೆಗೆ ಹೋರಾಟವನ್ನು ಮಾಡಿದಂತಹ ಎಷ್ಟೋ ವೀರ ಯೋಧರ ಹೆಸರುಗಳು ಇಂದಿಗೂ ಕೂಡ ಬೆಳಕಿಗೆ ಬರದಿರುವುದು ನಮ್ಮ ಭಾರತದ ಇತಿಹಾಸದ ಒಂದು ಕಗ್ಗತ್ತಲೆಯ ವಿಷಾದಕರ ವಿಷಯವಾಗಿದೆ ಬಂಧುಗಳೇ. ಎಷ್ಟೋ ವೀರ ಯೋಧರಲ್ಲಿ ಇವತ್ತು ನಾನು ಹೇಳ್ತಾ ಇದ್ದೀನಿ, ಒಬ್ಬ ವೀರ ಶೂರನಾದಂತಹ ಸಾವಿನ ಜೊತೆಗೆ ಆಟವಾಡಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ದೇಶಕ್ಕೆ ಏನಾದರೂ ಕೊಡುಗೆ ಕೊಡಬೇಕೆಂಬ ಮಹತ್ತರವಾದಂತಹ ಉದ್ದೇಶವನ್ನಿಟ್ಟುಕೊಂಡು ತನ್ನ ಸಾವನ್ನು ಕೂಡ ಲೆಕ್ಕಿಸದೆ ಭಾರತದ ಪರವಾಗಿ ಪಾಕಿಸ್ತಾನ ದೇಶದಲ್ಲಿ ಒಬ್ಬ ಏಜೆಂಟ್ ಆಗಿ ಕೆಲಸ ಮಾಡಿ 1965ರ ಯುದ್ಧದಲ್ಲಿ ತಮ್ಮ ಅಮೂಲ್ಯವಾದ ಕೊಡುಗೆಯನ್ನು ಭಾರತ ಮಾತೆಗೆ ಅರ್ಪಿಸಿ ಹಾಗೆ ಕೊನೆಗೆ ಅವರು ಎಂತಹ ಪರಿಸ್ಥಿತಿಗಳನ್ನು ಎದುರಿಸಿದ್ರು ಅನ್ನೋದು ಈ ಕಥೆಯಲ್ಲಿ ಹೇಳೋಕೆ ಇಷ್ಟಪಡ್ತಿದ್ದೀನಿ ಬಂಧುಗಳೇ. ಬಂಧುಗಳೇ, ಅದೊಂದು 1965ರಲ್ಲಿ ದೇಶದ ಸಂದಿಗ್ಧ ಪರಿಸ್ಥಿತಿ. ಆ ಪರಿಸ್ಥಿತಿಯಲ್ಲಿ ಭಾರತ ತುಂಬ ಅಸಹಾಯಕವಾಗಿ ನಿಂತಿತ್ತು. ಭಾರತದ ಹತ್ತಿರ ಯುದ್ಧ ಮಾಡಲು, ಶತ್ರು ದೇಶ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಲು ಸರಿಯಾದ ಉಪಕರಣಗಳು ಕೂಡ ಲಭ್ಯವಿರಲಿಲ್ಲ. ದೇಶದ ಸಂದಿಗ್ಧ ಪರಿಸ್ಥಿತಿ, ದೇಶದಲ್ಲಿ ಕೃಷಿ ಉತ್ಪನ್ನಗಳಿಗೂ ಕೂಡ ಕಷ್ಟಪಡುವಂತಹ ಪರಿಸ್ಥಿತಿ ಎದುರಾಗಿತ್ತು ಬಂಧುಗಳೇ. ಆ ಪರಿಸ್ಥಿತಿಯಲ್ಲೇ ಭಾರತದ ಶತ್ರು ದೇಶ ಪಾಕಿಸ್ತಾನ ಆ ಸಮಯದಲ್ಲಿ 1965ರ ಸಮಯದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಏನು ಪ್ರಧಾನಮಂತ್ರಿಗಳಾಗಿದ್ದರೋ ಅಂತಹ ಪರಿಸ್ಥಿತಿಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ ಷಡ್ಯಂತ್ರವನ್ನು ರೂಪಿಸಿತ್ತು. ಒಳಗೊಳಗೆ ಯುದ್ಧ ಮಾಡುವ ಸಂಚನ್ನು ರೂಪಿಸಿಕೊಂಡು ಯುದ್ಧಕ್ಕೆ ಸರ್ವಸನ್ನದ್ಧವಾಗಿ ತಯಾರಾಗಿತ್ತು ಬಂಧುಗಳೇ. ಆ ಸಮಯದಲ್ಲಿ ಭಾರತಕ್ಕೆ ಯಾವ ಸುಳಿವು ಕೂಡ ಇರಲಿಲ್ಲ. ಪಾಕಿಸ್ತಾನ ಹೀಗೆ ಯುದ್ಧ ಮಾಡಬಹುದು ಎಂಬ ಊಹೆ ಕೂಡ ಭಾರತ ದೇಶಕ್ಕೆ ಇರಲಿಲ್ಲ ಬಂಧುಗಳೇ. ಆ ಕಾಲದಲ್ಲೇ ಜಗತ್ತಿನ ದೊಡ್ಡನ್ನ ಎನಿಸಿಕೊಂಡಂತಹ ಅಮೆರಿಕ ಕೂಡ ಭಾರತದ ಬೆಂಬಲವಾಗಿ ಇರಲಿಲ್ಲವೇನೋ ನಿಜ, ಆದರೆ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿತ್ತು ಅನ್ನೋದು ತುಂಬ ವಿಷಾದಕರವಾದ ಸಂಗತಿ ಬಂಧುಗಳೇ. ಆ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ಬಹುದೊಡ್ಡ ಬೆಂಬಲವಾಗಿ ಧೈರ್ಯ ನೀಡಿದ್ದು ಅಮೇರಿಕ ದೇಶ. ಅವತ್ತೇ ಆ ಸಮಯದಲ್ಲೇ ಪಾಕಿಸ್ತಾನಕ್ಕೆ ಯುದ್ಧ ಟ್ಯಾಂಕರ್ಗಳನ್ನು ಕಳುಹಿಸಿತ್ತು. ಅಮೇರಿಕ ನಿರ್ಮಿತವಾದಂತಹ ಬಹುದೊಡ್ಡ ಟ್ಯಾಂಕರ್ಗಳು ಅವತ್ತೇ ಪಾಕಿಸ್ತಾನದ ಹಿಡಿತದಲ್ಲಿತ್ತು ಬಂಧುಗಳೇ. ಆ ಸಮಯದಲ್ಲಿ ಭಾರತಕ್ಕೆ ದಿಕ್ಕು ತೋಚುತ್ತಿರಲಿಲ್ಲ. ಅಮೇರಿಕ ಹೀಗೆ ಸಹಾಯ ಮಾಡಬಹುದು, ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧಕ್ಕೆ ಬರಬಹುದು ಅನ್ನುವ ಪರಿಸ್ಥಿತಿ ಕೂಡ ಭಾರತಕ್ಕೆ ಊಹಿಸಲು ಸಾಧ್ಯವಿರಲಿಲ್ಲ ಬಂಧುಗಳೇ. ಬಹುಶಃ ಬಂಧುಗಳೇ, ಅವತ್ತು ರಾಮೇಂದರ್ ಕೌಶಲ್ ಎಂಬುವ ಭಾರತದ ಏಜೆಂಟ್ ಪಾಕಿಸ್ತಾನದಲ್ಲಿ ಕೆಲಸ ಮಾಡುತ್ತಿರಲಿಲ್ಲ ಎಂದರೆ 1965ರ ಯುದ್ಧವನ್ನು ಭಾರತ ಗೆಲ್ಲಲು ಅಸಾಧ್ಯವೆಂಬ ಮಾತನ್ನು ಇವತ್ತು ನಾವು ನೆನೆಸಿಕೊಳ್ಳಬೇಕಾಗುತ್ತದೆ ಬಂಧುಗಳೇ. ಒಂದು ವೇಳೆ ಅವತ್ತು ರಾಮೇಂದರ್ ಕೌಶಲ್ ಅವರು ನೀಡಿರುವಂತಹ ಮೆಸೇಜ್ ಭಾರತಕ್ಕೆ ತಲುಪಿರಲಿಲ್ಲ ಎಂದರೆ 1965ರಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಮಂಡಿಯೂರಿ ನಿಂತು ತಮ್ಮ ಭಿಕ್ಷೆಯನ್ನು ಬೇಡಬೇಕಾಗಿತ್ತು ಬಂಧುಗಳೇ. ಫೋಟೋದಲ್ಲಿ ಏನು ನೋಡುತ್ತಿದ್ದೀರಾ ಬಂಧುಗಳೇ, ಅವರೇ ರಾಮೇಂದರ್ ಕೌಶಲ್. 1965ರ ಹೊತ್ತಿಗೆ ಇವರು ಭಾರತದ ಏಜೆಂಟ್ ಆಗಿ ಅವತ್ತು ಪಾಕಿಸ್ತಾನದಲ್ಲೇ ಗೂಢಾಚಾರರಾಗಿ ಅಲಿದಾಡುತ್ತಿದ್ದರು. ಪಾಕಿಸ್ತಾನದಿಂದ ಸಿಗುವಂತಹ ಮಾಹಿತಿಗಳನ್ನು ಭಾರತಕ್ಕೆ ರವಾನಿಸುತ್ತಿದ್ದರು. ಇವರು ಮಾಡಿದಂತಹ ಕಾರ್ಯ ಶ್ಲಾಘನೀಯ, ಇವತ್ತಿಗೂ ಕೂಡ ಮರೆಯಲಾರದಂತಹ ಕಾರ್ಯ ಬಂಧುಗಳೇ. ಅವತ್ತು ಭಾರತದ ಏಜೆಂಟ್ ಆಗಿದ್ದ, ಅವತ್ತು ಪಾಕಿಸ್ತಾನದಲ್ಲಿ ಏನು ಭಾರತದ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು ಆ ರಾಮೇಂದರ್ ಕೌಶಲ್ ಆ ಸಮಯದಲ್ಲಿ ಆ ಸಂದಿಗ್ಧ ಭಾರತದ ಪರಿಸ್ಥಿತಿಯಲ್ಲಿ ಒಂದು ಮೆಸೇಜನ್ನು ಭಾರತಕ್ಕೆ ರವಾನಿಸುತ್ತಾರೆ ಬಂಧುಗಳೇ. ಆ ಮೆಸೇಜ್ ಏನು ಅಂದರೆ, ಭಾರತದ ವಿರುದ್ಧ ಪಾಕಿಸ್ತಾನ ಯುದ್ಧ ಮಾಡುವ ಪರಿಸ್ಥಿತಿಯನ್ನು ಈಗಾಗಲೇ ಸೃಷ್ಟಿಸಿಕೊಂಡಿದೆ. ಅವರು ಒಳಗೊಳಗೆ ತಯಾರಿ ನಡೆಸುತ್ತಿದ್ದಾರೆ. ಅಮೇರಿಕಾದ ದೊಡ್ಡ ದೊಡ್ಡ ಬಂಕರ್ಗಳು, ಅಮೇರಿಕಾದ ದೊಡ್ಡ ದೊಡ್ಡ ಯುದ್ಧ ಉಪಕರಣಗಳು ಪಾಕಿಸ್ತಾನಕ್ಕೆ ಈಗಾಗಲೇ ಬಂದಿವೆ. ಆ ಧೈರ್ಯದಲ್ಲೇ ಪಾಕಿಸ್ತಾನ ದೇಶ ಭಾರತದ ವಿರುದ್ಧ ಯುದ್ಧ ಮಾಡೋಕ್ಕೆ ತುಂಬ ಸಜ್ಜಾಗಿದೆ ಎಂಬ ಮೆಸೇಜನ್ನು ಭಾರತಕ್ಕೆ ರವಾನಿಸುತ್ತಾರೆ ಬಂಧುಗಳೇ. ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಮಾಡಬಹುದೆಂಬ ಮಾಹಿತಿಯನ್ನು ತಿಳಿದ ಭಾರತ ಅವತ್ತೇ ರಷ್ಯಾ ಮತ್ತು ಇತರ ರಾಷ್ಟ್ರಗಳ ಸಹಕಾರದಿಂದ ಭಾರತ ಕೂಡ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಸಜ್ಜಾಗುತ್ತೆ ಬಂಧುಗಳೇ. ಒಂದು ವೇಳೆ ರಾಮೇಂದರ್ ಕೌಶಲ್ರವರು ನೀಡಿದಂತಹ ಮಾಹಿತಿ ಇವತ್ತು ಇರಲಿಲ್ಲ ಅಂದರೆ ಅವತ್ತೇ ಭಾರತ 1965ರಲ್ಲಿ ಪಾಕಿಸ್ತಾನದ ಮುಂದೆ ಮಂಡಿಯೂರಿ ಕೂರಬೇಕಾಗಿತ್ತು ಬಂಧುಗಳೇ.
ಅವತ್ತು ಈ ಮಾಹಿತಿಯನ್ನರಿತ ಭಾರತ ಅವತ್ತೇ ಯುದ್ಧಕ್ಕೆ ಸಜ್ಜಾಗಿ 1965ರಲ್ಲಿ ಬಹುದೊಡ್ಡ ವಿಜಯವನ್ನು ಪಾಕಿಸ್ತಾನದ ವಿರುದ್ಧ 1965ರಲ್ಲಿ ಸಾಧಿಸುತ್ತೆ. ತದನಂತರ ಅದು ಹೇಗೆ ಪಾಕಿಸ್ತಾನಕ್ಕೆ ಗೊತ್ತಾಗುತ್ತೋ ಗೊತ್ತಿಲ್ಲ, ಈ ಮಾಹಿತಿಯನ್ನು ನೀಡಿದ್ದು ರಾಮೇಂದರ್ ಕೌಶಲ್. ಇವರೇ ಭಾರತದ ರಾಯ್ ಏಜೆಂಟ್ ಎಂಬ ಮಾಹಿತಿ ಪಾಕಿಸ್ತಾನದ ಸೈನ್ಯದ ಅಧಿಕಾರಿಗಳಿಗೆ ತಿಳಿದು ಹೋಗುತ್ತೆ. ಈ ವಿಷಯ ತಿಳಿದ ರಾಮೇಂದರ್ ಕೌಶಲ್ ರವರು ಓಡಿ ಪಾಕಿಸ್ತಾನದ ಸೈನ್ಯದಿಂದ ತಪ್ಪಿಸಿಕೊಳ್ಳಲು ಭಾರತದ ಗಡಿಗೆ ಬರುತ್ತಾರೆ. ಗಡಿಯನ್ನು ದಾಟುತ್ತಾರೆ. ಗಡಿಯನ್ನು ದಾಟಿದ ನಂತರ ರಾಮೇಂದರ್ ಕೌಶಲ್ ರವರು ಭಾರತದ ಸೈನ್ಯಕ್ಕೆ ಸಿಗುತ್ತಾರೆ. ಆದರೆ ಪಾಕಿಸ್ತಾನದಲ್ಲಿ ರಾ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದವರು ಇವರೇ ಎಂಬ ಮಾಹಿತಿಯ ಕೊರತೆ ಇದ್ದ ಸೈನ್ಯವು ಇವರನ್ನು ಬಂಧಿಸುತ್ತೆ. ಆವಾಗ ಕೈ ಚಾಚಿ ಬೇಡಿಕೊಳ್ಳುತ್ತಾರೆ ರಾಮೇಂದರ್ ಕೌಶಲ್. ಬಂಧುಗಳೇ, ಅವತ್ತು ರಾಮೇಂದರ್ ಕೌಶಲ್ ರವರು ಕೇಳಿಕೊಳ್ಳುತ್ತಾರೆ, ನಾನು ಭಾರತದ ರಾ ಏಜೆಂಟ್. ಪಾಕಿಸ್ತಾನ ಸೈನ್ಯ ನನ್ನ ಮೇಲೆ ದಾಳಿ ಮಾಡಿದಾಗ ನಾನು ತಪ್ಪಿಸಿಕೊಂಡು ಭಾರತಕ್ಕೆ ಬಂದಿರುವೆ ಎಂದು ಕೇಳಿಕೊಳ್ಳುತ್ತಾರೆ. ಆದರೆ ಇಂತಹ ಮಾಹಿತಿಯ ಕೊರತೆ ಇದ್ದ ಸೈನ್ಯ ಇವರನ್ನು ಬಂಧಿಸುತ್ತೆ. ಮುಂದೆ ಭಾರತದ ರಾ ಏಜೆಂಟ್ಗೆ ಭಾರತದ ಸೈನ್ಯ ಪತ್ರ ಬರೆಯುತ್ತೆ. ಬಂಧುಗಳೇ, ಹೀಗೆ ನಮಗೆ ಒಬ್ಬರು ಗಡಿಯಲ್ಲಿ ಸಿಕ್ಕಿದ್ದಾರೆ, ಅವರು ಭಾರತದ ರಾ ಏಜೆಂಟ್ ಎಂದು ಹೇಳಿಕೊಳ್ಳುತ್ತಿದ್ದಾರೆ, ನೀವು ನಮಗೆ ಸ್ಪಷ್ಟವಾದ ಮಾಹಿತಿಯನ್ನು ಒದಗಿಸಬೇಕಾಗುತ್ತೆ ಎಂಬ ಮಾಹಿತಿಯ ಪತ್ರವನ್ನು ಭಾರತದ ಸೈನ್ಯ ಭಾರತದ ರಾ ಏಜೆಂಟ್ಗೆ ಭಾರತದ ಗುಪ್ತಚರ ಇಲಾಖೆಗೆ ಕಳುಹಿಸುತ್ತೆ. ಬಂಧುಗಳೇ, ಆದರೆ ಭಾರತದ ಗುಪ್ತಚರ ಇಲಾಖೆ ಮಾಹಿತಿಯ ಕೊರತೆಯಿಂದಲೋ ಆದರೂ ಗೊತ್ತಿದ್ದು ಗೊತ್ತಿಲ್ಲದೆಯೋ ಹೇಗೋ ರಾಮೇಂದರ್ ಕೌಶಲ್ ಎನ್ನುವ ವ್ಯಕ್ತಿ ಭಾರತದ ಗುಪ್ತಚರ ಇಲಾಖೆಯಲ್ಲಿ ಕೆಲಸವನ್ನು ಮಾಡುತ್ತೇ ಇಲ್ಲ ಎಂಬ ಮಾಹಿತಿಯನ್ನು ಭಾರತದ ಸೈನ್ಯಕ್ಕೆ ರವಾನಿಸುತ್ತೆ. ಅದೇ ಮಾಹಿತಿಯನ್ನು ಪರಿಗಣಿಸಿ ಭಾರತದ ಸೈನ್ಯ ರಾಮೇಂದರ್ ಕೌಶಲ್ ರವರು ದೇಶದ್ರೋಹಿ, ಅಕ್ರಮವಾಗಿ ನುಸುಳಿದ್ದಾರೆ ಭಾರತಕ್ಕೆ ಎಂಬಂತೆ ಅವರನ್ನು ಅರೆಸ್ಟ್ ಮಾಡಿ, ಅವರನ್ನು ಬಂಧಿಸಿ, ಅವರನ್ನು ಶಿಕ್ಷೆಗೆ ಗುರಿಪಡಿಸುತ್ತಾರೆ. ಆದರೆ ಈ ಮಾಹಿತಿಯನ್ನು ಭಾರತಕ್ಕೆ ಸ್ಪಷ್ಟಪಡಿಸಬೇಕು, ಭಾರತದ ಸರ್ಕಾರಕ್ಕೆ ಸ್ಪಷ್ಟಪಡಿಸಬೇಕೆಂಬ ಮಾಹಿತಿಯಂತೆ ರಾಮೇಂದರ್ ಕೌಶಲ್ ರವರು ಹಲವಾರು ಪ್ರಯತ್ನಗಳನ್ನು ಮಾಡುತ್ತಾರೆ. ಆದರೆ ಕೌಶಲ್ ರವರು ಇಂತಹ ಮಾಹಿತಿಯನ್ನು ತಿಳಿಸೋಕೆ ತುಂಬ ವಿಫಲವಾಗುತ್ತಾರೆ. ಎಷ್ಟೋ ದಿನಗಳ ಪ್ರಯತ್ನಗಳ ನಂತರ ವರ್ಷಗಳು ಉರುಳುತ್ತವೆ. ಆ ಸಮಯದಲ್ಲಿ ರಾಮೇಂದರ್ ಕೌಶಲ್ ರವರು ಹಲವಾರು ಮಾಹಿತಿಗಳನ್ನು ಭಾರತ ಸರ್ಕಾರಕ್ಕೆ ನೀಡಿ ನಾನೇ ಆ ಪಾಕಿಸ್ತಾನದಲ್ಲಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಎಂಬ ಮಾಹಿತಿಯನ್ನು ಸರ್ಕಾರಕ್ಕೆ ಸ್ಪಷ್ಟಪಡಿಸುತ್ತಾರೆ. ಬಂಧುಗಳೇ, ಅವತ್ತಿನಿಂದ ಇವತ್ತಿನವರೆಗೂ ಹಲವಾರು ಕಷ್ಟಗಳನ್ನು ಎದುರಿಸುತ್ತಾ ಕೂಡ ನಾನು ದೇಶದ್ರೋಹಿ ಅಲ್ಲ ಎಂಬ ಒಂದೇ ಒಂದು ಮಾಹಿತಿಯನ್ನು ಸ್ಪಷ್ಟಪಡಿಸೋಕೆ ರಾಮೇಂದರ್ ಕೌಶಲ್ ರವರು ಅಷ್ಟೆಲ್ಲ ಪ್ರಯತ್ನಗಳನ್ನು ಮಾಡುತ್ತಾರೆ. ಬಂಧುಗಳೇ, ಇಂತಹ ಎಷ್ಟೋ ಸೈನಿಕರು ಪ್ರಾಣವನ್ನು ಭಾರತಕ್ಕಾಗಿ ನೀಡಿದ್ದಾರೆ. ಬಂಧುಗಳೇ, ಅವರಿಗೆಲ್ಲ ಈ ವಿಡಿಯೋದ ಮೂಲಕ ವಂದನೆಗಳನ್ನು ತಿಳಿಸುತ್ತಾ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ